ಉಕ್ರೇನ್ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ದ ರಷ್ಯಾಗೆ ಉಕ್ರೇನ್ ತಿರುಗೇಟನ್ನ ನೀಡುವ ಮುಖೇನ ಡ್ರೋನ್ ದಾಳಿ ನಡೆಸಿದೆ. ಸೈಬೀರಿಯಾದಲ್ಲಿರುವಂತಹ ರಷ್ಯಾ ಏರ್ಬೇಸ್ಗಳ ಮೇಲೆ ಡ್ರೋನ್ ದಾಳಿ ಮಾಡಿ 40ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದೆ. ಯಾರದ್ದು? ರಷ್ಯಾದ. ಉಕ್ರೇನ್. ಕಳೆದ 3 ವರ್ಷಗಳಿಂದ ನಡೀತಾ ಇರುವಂತಹ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಮತ್ತೆ ತಾರಕಕ್ಕೇರಿದ್ದು, ಯುದ್ಧದಲ್ಲಿ ಇದೇ ಮೊದಲ ಬಾರಿಗೆ ಅತಿ ದೊಡ್ಡ ಡ್ರೋನ್ ದಾಳಿ ನಡೆದಿದೆ. ರಷ್ಯಾದ ಸೈಬೀರಿಯಾದಲ್ಲಿರುವ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮೂಲಕ ಅತಿ ದೊಡ್ಡ ದಾಳಿ ಮಾಡಿರುವಂತಹ ಉಕ್ರೇನ್ ರಷ್ಯಾದ 40ಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನ ನಾಶ ಮಾಡಿದೆ. ದಾಳಿಗಳಲ್ಲಿ ನಾಶವಾದ ವಿಮಾನಗಳಲ್ಲಿ ರಷ್ಯಾದ ಪ್ರಮುಖ ಫೈಟರ್ ಜೆಟ್ಗಳಾದ TU-95 ಮತ್ತು TU-22M3 ಬಾಂಬರ್ಗಳು ಮತ್ತು ಕನಿಷ್ಠ 1 A-50 ಸೇರಿವೆ ಅಂತ ಹೇಳಿ ಮೂಲಗಳು ತಿಳಿಸಿವೆ. ಉಕ್ರೇನ್ ಪ್ರಮುಖವಾಗಿ ರಷ್ಯಾದ ಫ್ರಂಟ್ ಲೈನ್ ಬಾಂಬರ್ ಯುದ್ಧ ವಿಮಾನಗಳನ್ನೇ ಗುರಿಯಾಗಿಸಿಕೊಂಡು ಈ ದಾಳಿ ಮಾಡಿದೆ. ಈ ದಾಳಿ ಬಳಿಕ ಬೆಲಾಯ ವಾಯುನೆಲೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಉಕ್ರೇನ್ ರಷ್ಯಾದ ಸೈಬೀರಿಯಾ ಮಾತ್ರವಲ್ಲದೆ ರಷ್ಯಾದ ಇರ್ಕುಟ್ಸ್ಕ್ ಪ್ರದೇಶದ ಮಿಲಿಟರಿ ಘಟಕದ ಮೇಲೂ ಡ್ರೋನ್ ದಾಳಿ ಮಾಡಿದ್ದು, ಈ ಕುರಿತು ವಿಡಿಯೋವನ್ನ ಸಹ ರಷ್ಯಾ ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ. Смотри, что творится, я не знаю даже, что это сейчас взорвалось. Смотри, что творится, я не знаю даже, что это сейчас взорвалось. Смотри, что творится, я не знаю даже, что это сейчас взорвалось.